ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 6 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮರ ತುಂಬ ಚೆನ್ನಾಗಿದೆ. ವಿಲೇಜ್ಗೆ ಹೊಂದ್ಕೊಂಡಿರುವಂತಹ ಒಂದು ಜಾಗ ಇದು. ವಿಲೇಜ್ ಅಟ್ಯಾಚ್ಮೆಂಟೇ ಇದೆ. ಇವರು ಪರ್ ಎಕ್ಕರ್ ಬಂದು 18 lakhs ಹೇಳ್ತಾರೆ ಸ್ನೇಹಿತರೆ. 18 ಲಕ್ಷ ಹೇಳ್ತಿದ್ದಾರೆ. ನೇರ ಕೂತ್ಕೊಂಡ್ರೆ ನಮಗಿಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ರೈತರ ಹತ್ರನೇ ಇದೆ. ನೇರ ರೈತರ ಜೊತೆ ಮಾತಾಡೋಣ. ಈಗ ನಾವು ಎಲ್ಲೇ ಹೋದ್ರೂ ಮಾತಾಡ್ತಾರೆ 25 ಲಕ್ಷ 30 ಲಕ್ಷ 35 ಲಕ್ಷ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ವಿಲೇಜ್ ಹತ್ರನೇ ಇದೆ. ಈ ಸಣ್ಣ ಪುಟ್ಟ ಗಿಡಗಳು ಬೆಳ್ಕೊಂಡಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು, ಏನು ದೊಡ್ಡ ವಿಷಯ ಏನಲ್ಲ. ಆದರೆ ನಮಗೆ ವಿಲೇಜ್ ಹತ್ರ ಇದೆ. ನಾವು ಎಷ್ಟಾಗ ಚೆನ್ನಾಗಿ ಬರಬಹುದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಬರೋ ದಾರಿಲೇ ಒಂದು ಚೆಕ್ ಡ್ಯಾಮ್ ಕೂಡ ಸಿಗುತ್ತೆ. ಆ ಚೆಕ್ ಡ್ಯಾಮ್ಲಿ ನಿಮಗೆ ನೀರು ಯಾವಾಗಲೂ ಮಿನಿಮಮ್ ಅಂದರೆ 8 ರಿಂದ 10 ತಿಂಗಳು ನೀರು ಇರೋದ್ರಿಂದ ನಮಗೆ ಇಲ್ಲಿ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಹೇಳೋದಿಷ್ಟೇ, ನೀರಿನ ವಾತಾವರಣ ನಮಗೆ ತುಂಬ ಚೆನ್ನಾಗಿದ್ದರೆ ಮಾತ್ರನೇ ನಾವು ಭೂಮಿ ಹೆಂಗೆ ಇದ್ದರೂ ನಾವು ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಎಲ್ಲರೂ ಕೂಡ ಅಷ್ಟೇ ವಿಲೇಜ್ ಹೊಂದ್ಕೊಂಡಿರೋದ್ರಿಂದ ನಮಗಿಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಆಮೇಲೆ ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ನಾವು ಇಲ್ಲಿ ಒಳ್ಳೆ ತೋಟ ನಿರ್ಮಾಣ ಮಾಡ್ತೀವಿ. ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಒಳ್ಳೆ ತೋಟ ನಿರ್ಮಾಣ ಮಾಡ್ಬೋದು. ಇವತ್ತು ಇವರು 18 ಲಕ್ಷ ಅಂತಾರೆ. 18 ಲಕ್ಷ ನಿಜವಾಗ್ಲೂ ಹೇಳ್ತೀನಿ, ಅದೇನು ರೈಟ್ ಜಾಸ್ತಿ ಏನೂ ಅಲ್ಲ. ಆಮೇಲೆ ರೋಡ್ ಬಿಡ್ತು ಇದೆ. ನಿಮಗೆ ರೋಡ್ಗೆ ತುಂಬ ಉದ್ದ ಇದೆ. ನಾವು ಇದನ್ನು ಇಬ್ಬರು ಬೇಕಾದ್ರೂ ನಾವು ತಗೋಬೋದು. ಜೊತೆಲೇ ಇರೋರಾದರೆ ಇಬ್ಬರು ಈ ಲ್ಯಾಂಡನ್ನ ಪರ್ಚೇಸಿಂಗ್ ಮಾಡ್ಬೋದು ಸ್ನೇಹಿತರೆ. ಈ ರೇಟ್ಗೆ ನಾವು ಎಲ್ಲಿಂದ ಎಲ್ಲಿಗವರು ನಿಜವಾಗ್ಲೂ ಲ್ಯಾಂಡ್ ಅಂತೂ ಇಲ್ಲ. ನಮಗೆ ಇದೊಂದು ಲ್ಯಾಂಡ್ ನಿಜವಾಗ್ಲೂ ತುಂಬ ಸಿಕ್ಕಿದೆ. ನಾವು ಇದನ್ನು ಇಂಪ್ರೂವ್ಮೆಂಟ್ ಮಾಡೋದು ಸಾಕು. ಒಳ್ಳೆ ಸಾಲಿಡಾಗಿದೆ ನೋಡಿ. ಎಲ್ಲ ವಾಸ ಮಾಡ್ಕೊಂಡಿದ್ದಾರೆ. ಲೇಬರ್ಗಳಿಗೆ ತೊಂದರೆ ಇಲ್ಲ, ನೀರಿನ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ನಾವು ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ, ಇವತ್ತಿನ ಇದಕ್ಕೋಸ್ಕರ ನಾವು ಎಲ್ಲ ಮಿಶ್ರ ತಳಿಗಳ ಗಿಡಗಳನ್ನ ನಾವು ಇಲ್ಲಿ ಹಾಕ್ಬೋದು ಸ್ನೇಹಿತರೆ. ಹಲಸು, ಮಾವು, ನೇರಳೆ, ನಿಂಬೆ ಈ ಥರ ಸುಮಾರು ಗಿಡಗಳನ್ನ ಹಾಕಿ ಒಳ್ಳೆ ತೋಟನ ನಿರ್ಮಾಣ ಮಾಡ್ಬೋದು. ಇಲ್ಲಾಂದರೆ ತೆಂಗು, ಅಡಿಕೆ, ಬಾಳೆ ಇವೆಲ್ಲ ಹಾಕಿ ಕೂಡ ನಾವಿಲ್ಲಿ ಒಳ್ಳೆ ಬೆಳೆಗಳನ್ನ ಬೆಳಿಬೋದು ಸ್ನೇಹಿತರೆ. ತೋಟ ಅಂತ ಒಳ್ಳೆ ಸೂಪರಾಗಿ ಮಾಡಲಿಕ್ಕೆ ಅನುಕೂಲ ಇದೆ. ಇವತ್ತು ನಾವು ಎಲ್ಲೇ ನೋಡಿದ್ರು ಪ್ರತಿಯೊಂದು ಕಡೆ ಹೋದ್ರೂ ಎಲ್ಲಿಂದ ಈಗ ನಿನ್ನೆ ಕೂಡ ಪೇಪರ್ಲ್ಲಿ ಅದೇ ತೋರಿಸ್ತಾಯಿದ್ರು. ಎಲ್ಲೆಲ್ಲೂ ಕೂಡ ನಿಮಗೆ ಇಲ್ಲಿ ಕಾಯಿಲೆಗಳು ನರ್ತನ ಆಡ್ತಾಯಿದ್ದಾವೆ. BP, ಶುಗರು ಅದು ತೋರಿಸ್ತಾಯಿದ್ರು. ಬೆಂಗಳೂರಲ್ಲಿ ಇತ್ತೀಚೆಗೆ ಜಾಸ್ತಿ ಅನ್ನೋ ಮಾಹಿತಿ ತೋರಿಸ್ತಾಯಿದ್ರು ಸ್ನೇಹಿತರೆ. ನಮಗೆ ಎಲ್ಲಿ ಒಳ್ಳೆ ವಾತಾವರಣ, ಎಲ್ಲಿ ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆಯೋ, ಎಲ್ಲಿ ನಮಗೆ ನೈಸರ್ಗಿಕ ಸಂಪತ್ತು ಇದಾಗಿದೆಯೋ, ನಾವು ಆ ಥರ ಜಾಗದಲ್ಲಿ ಒಳ್ಳೆ ಲ್ಯಾಂಡ್ ಪರ್ಚೇಸ್ ಮಾಡಿ ನಾವು ಅಲ್ಲಿ ತಿರುಗಾಡ್ಕೊಂಡು ಆರಾಮಾಗಿ ನಮ್ಮ ತೋಟದಲ್ಲಿ ನಮಗೆ ಇಷ್ಟವಾದ ಒಂದು ಗಿಡನ ಹಾಕಿ ಅದನ್ನು ನೋಡ್ಕೊಂಡಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಹೇಳ್ಕೊಬೋದು, ನಾನು ನೆಟ್ಟು ಬೆಳೆಸಿದಂತಹ ಒಂದು ಮರ ಅಂತ ನಮಗೊಂದು ಹೆಮ್ಮೆ ಇರುತ್ತೆ. ಆಮೇಲೆ ನಮ್ಗೆ ಒಳ್ಳೆ ಗಾಳಿ ವಾತಾವರಣ ಸಿಗುತ್ತೆ ಸ್ನೇಹಿತರೆ. ನಾವು ತೋಟ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಭೂಮಿಲಿ ಪರ್ಚೇಸ್ ಮಾಡಿದಾಗ ನಮ್ಮಿಂದ ಸ್ವಲ್ಪ ಜನಗಳಿಗೆ ಕೆಲಸ ಅನ್ನೋದು ಕೂಡ ಸಿಗುತ್ತೆ. ನಮಗಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ. ಪ್ರಕೃತಿಗೆ ನಾವೇನು ಕೊಡೋಕ್ಕಾಗಲ್ಲ. ಬಟ್ ಈ ಥರ ಮಾಡೋದ್ರಿಂದ ಪ್ರಕೃತಿ ವಾತಾವರಣ ಕೂಡ ನಾವು ಹೆಚ್ಚಿಸಬಹುದು. ಪ್ರಕೃತಿ ಸೌಂದರ್ಯವನ್ನು ಕೂಡ ನಾವು ಹೆಚ್ಚಿಸ್ಬೋದು ಸ್ನೇಹಿತರೆ. ಯಾವಾಗಲೂ ಅಷ್ಟೇ, ನಾವು ಎಷ್ಟು ಚೆನ್ನಾಗಿ ಪ್ರಕೃತಿ ನೋಡ್ಕೋತೀವೋ ಅಷ್ಟೇ ಚೆನ್ನಾಗಿ ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯವಂತನಾಗಿರ್ತಾನೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಯಾವಾಗಲೂ ಅಷ್ಟೇ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಪಾಪ ಭೂಮಿ ಬೇಕು ಅಂತಿರ್ತಾರೆ, ಅಂಥ ಭೂಮಿ ಇರಲ್ಲ. ಒಳ್ಳೆ ಭೂಮಿ ವಿಲೇಜ್ ಅಟ್ಯಾಚ್ಮೆಂಟ್ ಇದೆ ಸ್ನೇಹಿತರೆ.
ಎಲ್ಲದಕ್ಕೂ ಅನುಕೂಲವಾಗಿದೆ. ಲೇಬರ್ ಪ್ರಾಬ್ಲಮ್ ಇಲ್ಲ, ಏನು ಕೂಡ ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.